ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 5. ನಾರದ ಉವಾಚ ಭಿಕ್ಷುಭಿರ್ವಿಪ್ರವಸಿತೆ ವಿಜ್ಞಾನಾದೇಷ್ಟ್ರಭಿರ್ಮಮ ವರ್ತಮಾನೋ ವಯಸ್ಯಾದ್ಯೇ ತತ ಏತದಕಾರಶಂ. ಅನುವಾದ. ಶ್ರೀ ನಾರದರು ಹೇಳಿದರು, ನನಗೆ ವೈಜ್ಞಾನಿಕವಾದ ಅಲೌಕಿಕ ಜ್ಞಾನವನ್ನು ನೀಡಿದ ಆ ಮಹರ್ಷಿಗಳು ಬೇರೆ ಪ್ರದೇಶಕ್ಕೆ ಹೊರಟು ಹೋದರು. ಹಾಗಾಗಿ ಈ ರೀತಿ ಕಾಲ ಕಳೆಯಬೇಕಾಗಿತ್ತು. ನಾರದರು ಅವರ ಹಿಂದಿನ ಜನ್ಮದಲ್ಲಿ ಮಹರ್ಷಿಗಳ ಕೃಪೆಯಿಂದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಾಗ ಅವರು ಕೇವಲ 5 ವರ್ಷದ ಹುಡುಗನಾಗಿದ್ದರು. ಅವರ ಬದುಕಿನಲ್ಲಿ ಸ್ಪಷ್ಟವಾದ ಬದಲಾವಣೆ ಆಯಿತು. ಸದ್ಗುರುಗಳಿಂದ ದೀಕ್ಷೆ ಪಡೆದ ಬಳಿಕ ಜೀವನದಲ್ಲಿ ಆಗುವ ಬದಲಾವಣೆಯು ಎದ್ದು ಕಾಣುವ ಒಂದು ಸ್ಪಷ್ಟ ಕುರುಹಾಗಿದೆ. ಭಕ್ತರ ನಿಜವಾದ ಸಾಹಚರ್ಯವು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಬದುಕಿನಲ್ಲಿ ಶೀಘ್ರ ಬದಲಾವಣೆಯನ್ನು ತರುತ್ತದೆ. ನಾರದರ ಹಿಂದಿನ ಜನ್ಮದಲ್ಲಿ ಈ ಬದಲಾವಣೆ ಹೇಗಾಯಿತು ಎಂಬುದನ್ನು ಈ ಅಧ್ಯಾಯದಲ್ಲಿ ಅನುಕ್ರಮವಾಗಿ ವರ್ಣಿಸಲಾಗಿದೆ. ಶ್ಲೋಕ 6. ಏಕಾತ್ಮಜಾ ಮೇ ಜನನೀ ಯೋಷಿನ್ಮೂಢಾ ಚ ಕಿಂಕರೀ ಮಯ್ಯಾತ್ಮಜೇನನ್ಯಗತೌ ಚಕ್ರೇ ಸ್ನೇಹಾನುಬಂಧನಂ. ಅನುವಾದ. ನನ್ನ ತಾಯಿಗೆ ನಾನೊಬ್ಬನೇ ಮಗ. ನನ್ನ ತಾಯಿಯೋ ಸಾಮಾನ್ಯ ಹೆಂಗಸು ಮಾತ್ರವಲ್ಲ, ದಾಸಿ ಕೂಡ ಆಗಿದ್ದಳು. ನಾನು ಅವಳ ಏಕಮಾತ್ರ ಸಂತತಿಯಾಗಿದ್ದರಿಂದ ಅವಳ ರಕ್ಷಣೆಗೆ ಬೇರೆ ಯಾರೂ ಇರಲಿಲ್ಲ. ಅವಳು ವಾತ್ಸಲ್ಯದ ಕಟ್ಟಿನಿಂದ ನನ್ನನ್ನು ಕಟ್ಟಿ ಹಾಕಿದ್ದಳು.